ಈ ವಿಡಿಯೋನ ಸ್ಕ್ರೋಲ್ ಮಾಡೋಕ್ಕೂ ಮುಂಚೆ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಳ್ಳಿ. ಸೊ ಯಾರೆಲ್ಲ ಇವಾಗ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲ ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಾಗ್ತಿಲ್ವಾ, ಈ ವಿಡಿಯೋ ನಿಮಗೋಸ್ಕರ. ನಾನು ಇದನ್ನು ಕಲಿಯೋಕ್ಕೆ 1 ಇಯರ್ ಟೈಮ್ ತೊಗೊಂಡೆ, ಬಟ್ ನಿಮಗೆ 2 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಸೇಫ್ ಜರ್ನಿ ಆ್ಯಂಡ್ ದಿಸ್ ಇಸ್ ಮೈ ಡೇ 95. ಸೊ ಏನು ಗೊತ್ತಾ, ಮುಖ್ಯವಾದ ಪಾಠ ನಾನು ಕಲ್ತ್ಕೊಂಡಿದ್ದೆ ಅಂದರೆ ಮನಿ ಮ್ಯಾನೇಜ್ಮೆಂಟ್. ಸೊ ಸೀರಿಯಸ್ಲಿ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಲ್ಲ, ಅದನ್ನು ಸೇವ್ ಮಾಡೋದು ಒಂದು ಕಡೆ ಆದರೆ, ನಾವು ಏನು ಸ್ಪೆಂಡ್ ಮಾಡ್ತೀವಿ ಅನ್ನೋ ಟ್ರ್ಯಾಕ್ ಮಾಡೋದು ಇನ್ನೊಂದು ಕಡೆ. ತುಂಬ ಸಲ ನೀವು ಯೋಚನೆ ಮಾಡಿರ್ಬೋದು, ನಮ್ಗೆ ಎಲ್ಲಿ ದುಡ್ಡು ಹೋಗ್ತಿದೆ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟು ಖರ್ಚು ಮಾಡ್ತಿರ್ತೀವಿ. ಆ್ಯಂಡ್ ಸೀರಿಯಸ್ಲಿ ನನಗಿವಾಗ ನಾನು ಈ ಮಂತಲ್ಲಿ ಏನಾಯಿತು ಅಂದರೆ, ಈ ಮಂತಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ಒಂದೊಂದು ರೂಪಾಯಿ 10 ರೂಪಾಯಿ ನಾನು ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇಷ್ಟು ದಿವಸ ಆಯ್ತಲ್ಲ, ಇಟ್ಸ್ ಬೀನ್ ಆಲ್ಮೋಸ್ಟ್ 1 ಇಯರ್ ನನಗೆ ಏನದು ನನ್ನ ಜಾಬ್ ಇದಾಗಿ. ಬಟ್ ನಾನು ಏನು ಟ್ರ್ಯಾಕ್ ಮಾಡಿದೆ, ನನಗೆ ಏನು ಸೇವಿಂಗ್ಸ್ ಇಲ್ಲದೆ ಇದು ಮಾಡಿಕೊಂಡೆ. ನೀವು ಇದಕ್ಕೆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಜೊತೆ ಏನೇ ಇನ್ಕಮ್, ನಿಮ್ಮ ಹತ್ರ ಏನೇ ಮನಿ ಬಂದರೂ ಕೂಡ ಅದನ್ನ ಟ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಎಷ್ಟು 10 ರೂಪಾಯಿ ಸ್ಪೆಂಡ್ ಮಾಡ್ತೀರಾ ಅದನ್ನು ನೋಟ್ ಡೌನ್ ಮಾಡಿಕೊಡಿ. ಬಿಕಾಸ್ ನಮಗೆ ನಮ್ಮ ದುಡ್ಡು ನಾವು ಹೆಂಗೆ ಖರ್ಚು ಮಾಡ್ತಿದ್ದೋ ಅನ್ನೋದು ಗೊತ್ತಿಲ್ಲ ಅಂದಾಗ ನಾವೇನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೇವ್ ಮಾಡೋದಾಗಲಿ ಏನು ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಅಷ್ಟೇ ಬಂದಿದ್ದ ದುಡ್ಡು ಹಂಗೆ ಖರ್ಚಾಗ್ತಾ ಹೋಗ್ತಾ ಇರುತ್ತೆ. ನನಗೆ ತುಂಬ ಆಗ್ತಾಯಿತ್ತು. ಬಟ್ ಈ ಮಂತ್ ಏನಾಯಿತು ಗೊತ್ತಾ, ಆಲ್ಮೋಸ್ಟ್ ಮಾಡಿದೆ, ಖುಷಿ ಆಯಿತು, ಒಂದು ಸ್ವಲ್ಪ ಸೇವ್ ಕೂಡ ಮಾಡಿಕೊಂಡೆ ಅಂತ. ಬಟ್ 1 ವೀಕ್ ಪೂರ್ತಿ ನಾನು ಟ್ರ್ಯಾಕ್ ಮಾಡೋದು ಮರ್ತೋಗ್ಬಿಟ್ಟೆ. ಮಾಡೋಕ್ಕಾಗಲಿಲ್ಲ ನಾನು ಸ್ಪೆಂಡ್ ಮಾಡಿದ್ದು. ಅದಾದಮೇಲೆ ನೋಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾನೆ ಇಲ್ಲ, ಸ್ವಲ್ಪ ಅಮೌಂಟ್ ಎಲ್ಲ ಬೇರೆ ಬರ್ತಿದೆ. ಆ್ಯಂಡ್ ಸೀರಿಯಸ್ಲಿ ತಲೆ ಕೆಟ್ಟೋಯಿತು ಆ್ಯಂಡ್ ತುಂಬ ಬೇಜಾರಾಯಿತು. ಬಟ್ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡೆ. ಬಿಕಾಸ್ ನೀವು ಯಾರೇ ಇವಾಗ ಮತ್ತೆ ಬಿಗಿನರ್ಸ್ ಇದ್ದರೂ ನೀವು ಇವಾಗಿಂದಲೇ ಸ್ಟಾರ್ಟ್ ಮಾಡಿ. ಬಿಕಾಸ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನೀವು ದುಡ್ಡು ಕೂಡ ಸೇವ್ ಮಾಡ್ಬೋದು. ಮತ್ತು ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ನೀವು ವೇಸ್ಟ್ ಖರ್ಚು ಮಾಡ್ತಾ ಇದ್ದೀರಾ. ಮುಖ್ಯವಾದ ಏನು ಗೊತ್ತಾ, ನೀಡ್ಸ್ ಮತ್ತು ವಾಂಟ್ಸ್. ನಮಗೆ ತುಂಬ ಅಗತ್ಯ ಇರೋದಕ್ಕೆ ನಾವು ಸ್ಪೆಂಡ್ ಮಾಡಬೇಕು. ಈಗ ನೀವು ಇನ್ಕಮ್ ಎಲ್ಲ ತುಂಬ ಚೆನ್ನಾಗಿದೆ ಅಂದಾಗ ನೀವು ವಾಂಟ್ಸ್ಗೂ ನೀವು ಖರ್ಚು ಮಾಡ್ಬೋದು. ಬಟ್ ನೀವು ಇನ್ಕಮ್ ಕಮ್ಮಿ ಇದ್ದಾಗ ಆದಷ್ಟು ನಮಗೆ ಅಗತ್ಯ ಇರೋದಕ್ಕೆ ಮಾತ್ರ ಸ್ಪೆಂಡ್ ಮಾಡಬೇಕು. ನೀವು ಟ್ರ್ಯಾಕ್ ಮಾಡೋಕ್ಕೆ 2 ಮೆಥಡ್ ಇದೆ. ಒಂದು ಬುಕ್ಕಲ್ಲಿ ಬರ್ದಿಕ್ಕೊಬೋದು, ಡೇಟ್ ಹಾಕಿ ಮತ್ತು ಯಾರು ಕೊಟ್ಟಿದ್ದೀರಾ, ಏನು ಸ್ಪೆಂಡ್ ಮಾಡಿದ್ದೀರಾ, ಎಷ್ಟು ರೂಪಾಯಿ ಅಂತ ಎಲ್ಲನೂ. ಇಲ್ಲಾಂದರೆ ಎಕ್ಸೆಲ್ ಶೀಟ್ ಕ್ರಿಯೇಟ್ ಮಾಡ್ಕೊಂಡಾದ್ರು ಮಾಡ್ಕೊಬೋದು. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ, ಈ ಟಿಪ್ಸ್ ಅಂತ ಯೂಸ್ ಮಾಡಿ, ಪಕ್ಕ ಹೆಲ್ಪ್ಫುಲ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.